ಕ್ರಿಕೆಟ್ ಜಗತ್ತಿನಲ್ಲಿ ಈಗ ಟೀಮ್ ಇಂಡಿಯಾನೇ ಕಿಂಗ್ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯ್ತು. ಅದು ಹಾಲಿ ಆಟಗಾರರೇ ಇರಲಿ, ಮಾಜಿ ಹುಲಿಗಳೇ ಆಗಲಿ, ಮೈದಾನಕ್ಕೆ ಇಳಿದ ಮೇಲೆ ಗೆಲುವು ಭಾರತದ್ದೇ. ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಲೀಗ್ನ ಚೊಚ್ಚಲ ಆವೃತ್ತಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಪಟ್ಟಕ್ಕೇರಿದೆ. ಫೈನಲ್ ಪಂದ್ಯದ ರೋಚಕತೆ ಹಾಗೆ ಸಚಿನ್ ಪಡೆಯ ಗೆಲುವಿನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬ್ಯಾಟ್ ಬಾಲ್ ಬಿಟ್ಟು ಮೈದಾನದಿಂದ ಹೊರ ನಡೆದು ವರ್ಷಗಳೇ ಕಳೆದ ಬಳಿಕ ಲೆಜೆಂಡರಿ ಪ್ಲೇಯರ್ಸ್ ಎಲ್ಲರೂ ಸೇರಿ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಲೀಗ್ ಟೂರ್ನಿಯನ್ನು ಕಟ್ಟಿದ್ರು. ಒಟ್ಟು 6 ತಂಡಗಳ ನಡುವೆ ಪೈಪೋಟಿ ನಡೆದಿದ್ದು ದಾಖಲೆ ವೀರರೆಲ್ಲ ಮತ್ತೊಮ್ಮೆ ಅಬ್ಬರಿಸಿದ್ರು. ಫೈನಲ್ ಪಂದ್ಯ ಭಾನುವಾರ ಇಂಡಿಯಾ ಮಾಸ್ಟರ್ಸ್ ಮತ್ತು ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ನಡುವೆ ನಡೆದಿದ್ದು ಲಾರಾ ಬಳಗವನ್ನ ಸೋಲಿಸುವ ಮೂಲಕ ಸಚಿನ್ ಟೀಮ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ವಿಂಡೀಸ್ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿದ ಇಂಡಿಯಾ ಮಾಸ್ಟರ್ಸ್. ರಾಯ್ಪುರದಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಮಾಸ್ಟರ್ಸ್ ಲೀಗ್ T20 ಟೂರ್ನಿಯ ಫೈನಲ್ನಲ್ಲಿ ಭಾರತ ಮಾಸ್ಟರ್ಸ್ ತಂಡ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ತಂಡವನ್ನ ಸೋಲಿಸಿ ಚಾಂಪಿಯನ್ ಆಗಿದೆ. ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ವಿಂಡೀಸ್ ಮಾಸ್ಟರ್ಸ್ ಪರ ಲೆನ್ ಸಿಮನ್ಸ್ ಅತಿ ಹೆಚ್ಚು ರನ್ ಗಳಿಸಿದ್ರು. ಸಿಮನ್ಸ್ 41 ಎಸೆತಗಳಲ್ಲಿ 139.2 ಸ್ಟ್ರೈಕ್ ರೇಟ್ನಲ್ಲಿ 57 ರನ್ಗಳನ್ನ ಕಲೆ ಹಾಕಿದ್ರು. ಈ ಇನ್ನಿಂಗ್ಸ್ ನಲ್ಲಿ 1 ಸಿಕ್ಸ್ ಹಾಗೆ 5 ಬೌಂಡ್ರಿಗಳು ಸೇರಿದ್ವು. ಹಾಗೆ ಆರಂಭಿಕ ಆಟಗಾರ ಡ್ವೇನ್ ಸ್ಮಿತ್ 2 ಸಿಕ್ಸರ್ ಮತ್ತು 4 ಬೌಂಡ್ರಿಗಳೊಂದಿಗೆ 45 ರನ್ ಬಾರಿಸಿದ್ರು. ಇನ್ನು ವಿಕೆಟ್ ಕೀಪರ್ ದಿನೇಶ್ ರಾಮದಿನ್ ಅಜೇಯ 12 ರನ್ ಗಳಿಸಿದ್ರು. ಆದರೆ ಈ ಮೂವರನ್ನ ಹೊರತುಪಡಿಸಿದ್ರೆ ವಿಂಡೀಸ್ ಪರ ಯಾರು ಕೂಡ 2 ಅಂಕಿ ತಲುಪೋಕೆ ಸಾಧ್ಯವಾಗಲಿಲ್ಲ. ನಾಯಕ ಬ್ರಿಯಾನ್ ಲಾರಾ, ವಿಲಿಯಂ ಫರ್ಕಿನ್ಸ್ ಹಾಗೆ ಚಾಕ್ವಿಡ್ ವಾಲ್ಟನ್ ತಲಾ 6 ರನ್ ಗಳಿಸಿದ್ರೆ ರವಿ ರಾಂಪಾಲ್ 2 ರನ್ಗಳ ಅಷ್ಟೇ ನೀಡಿದ್ರು. ಆಸ್ಟ್ರೇಲಿಯನ್ಸ್ 1 ರನ್ ಗಳಿಸಿದ್ರು. ಈ ಮೂಲಕ ಪ್ರಶಸ್ತಿ ಸುತ್ತಿನ ಪಂದ್ಯದಲ್ಲಿ ವಿಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನು ಕಳ್ಕೊಂಡು 147 ರನ್ಗಳನ್ನು ಕಲೆ ಹಾಕಿತು. ಇಂಡಿಯಾ ಮಾಸ್ಟರ್ಸ್ ಪರ ರಾಯುಡು ಅಬ್ಬರ. 148 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಇಂಡಿಯಾ ಮಾಸ್ಟರ್ಸ್ ಪರ ಅಂಬಾಟಿ ರಾಯುಡು ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡಿದ್ರು. ರಾಯುಡು 50 ಎಸೆತಗಳಲ್ಲಿ 148 ಸ್ಟ್ರೈಕ್ ರೇಟ್ನಲ್ಲಿ 74 ರನ್ ಬಾರಿಸಿದ್ರು. ರಾಯುಡು ಅವರ ಇನ್ನಿಂಗ್ಸ್ನಲ್ಲಿ 3 ಸಿಕ್ಸರ್ಗಳು ಹಾಗೆ 8 ಬೌಂಡ್ರಿಗಳಿದ್ವು. ರಾಯುಡು ಹೊರತುಪಡಿಸಿದ್ರೆ ಕ್ಯಾಪ್ಟನ್ ಸಚಿನ್ ತೆಂಡೂಲ್ಕರ್ 18 ಎಸೆತಗಳಲ್ಲಿ 25 ರನ್ ಬಾರಿಸಿದ್ರು. ಇನ್ನು ಮಿಡಲ್ ಆರ್ಡರ್ನಲ್ಲಿ ಗುರ್ಕೀರತ್ ಸಿಂಗ್ ಮಾನ್ 14 ರನ್ಗಳ ಕೊಡುಗೆ ನೀಡಿದ್ರೆ ಯೂಸುಫ್ ಪಠಾಣ್ಗೆ ಖಾತೆ ತೆರೆಯೋಕೆ ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಯುವರಾಜ್ ಸಿಂಗ್ 13 ರನ್ ಹಾಗೆ ಸ್ಟುವರ್ಟ್ ಬಿನ್ನಿ 16 ರನ್ ಗಳಿಸುವ ಮೂಲಕ ಭಾರತವನ್ನ ಗೆಲುವಿನ ದಡ ಮುಟ್ಟಿಸಿದ್ರು. ಅಂತಿಮವಾಗಿ ಭಾರತ ಮಾಸ್ಟರ್ಸ್ ತಂಡ 17.1 ಓವರ್ನಲ್ಲೇ ಗೆದ್ದು ಟ್ರೋಫಿಯನ್ನ ತನ್ನದಾಗಿಸಿಕೊಳ್ತು. ವಿಂಡೀಸ್ ಪಡೆಯನ್ನ ಕಾಡಿದ್ದೇ ಕನ್ನಡಿಗ ವಿನಯ್ ಕುಮಾರ್. ಇನ್ನು ವಿಂಡೀಸ್ ಪಡೆಯನ್ನ ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕುವಲ್ಲಿ ಭಾರತ ತಂಡದ ಬೌಲಿಂಗ್ ಅಟ್ಯಾಕ್ ಮೆಚ್ಚಲೇಬೇಕು. ಇಂಡಿಯಾ ಮಾಸ್ಟರ್ಸ್ ಪರ ಒಟ್ಟು 6 ಆಟಗಾರರು ಬೌಲಿಂಗ್ ಮಾಡಿದ್ರು. ಅದರಲ್ಲೂ ಕನ್ನಡಿಗ ವಿನಯ್ ಕುಮಾರ್ ಬೌಲಿಂಗ್ಗೆ ವಿಂಡೀಸ್ ಪ್ಲೇಯರ್ಸ್ ರನ್ ಗಳಿಸೋಕೆ ಒದ್ದಾಡಿದ್ರು. 4 ಓವರ್ ಬೌಲಿಂಗ್ ಮಾಡಿದಂತ ವಿನಯ್ ಕೇವಲ 26 ರನ್ಗಳನ್ನ ಬಿಟ್ಕೊಟ್ಟು 3 ವಿಕೆಟ್ ಪಡೆದು ಮಿಂಚಿದ್ರು. ಉಳಿದಂತೆ ಶಾದಾಬ್ ನದೀಮ್ 2 ವಿಕೆಟ್ ಪಡೆದ್ರೆ ಪವನ್ ನೇಗಿ ಮತ್ತು ಸ್ಟುವರ್ಟ್ ಬಿನ್ನಿ ತಲಾ 1 ವಿಕೆಟ್ ಪಡ್ಕೊಂಡ್ರು. ಬಟ್ ಇರ್ಫಾನ್ ಪಠಾಣ್ ಮತ್ತು ಧವಲ್ ಕುಲಕರ್ಣಿ ಯಾವುದೇ ವಿಕೆಟ್ ಅನ್ನ ಪಡೆಯಲಿಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳಬೇಕು ಅಂದ್ರೆ ಭಾರತ ತಂಡ ಚಾಂಪಿಯನ್ ಪಟ್ಟಕ್ಕೇರಿದೆ ನಿಜ. ಸಚಿನ್ ತೆಂಡೂಲ್ಕರ್ ಮತ್ತು ಯುವರಾಜ್ ಸಿಂಗ್ ಈ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ ಭಾರತ ಪರ. ಆದರೆ ಈ ವರ್ಷದ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಟಾಪ್ 5 ಬ್ಯಾಟರ್ಗಳಲ್ಲಿ ಯಾವುದೇ ಭಾರತೀಯ ಬ್ಯಾಟರ್ ಕೂಡ ಸ್ಥಾನ ಪಡೆದಿಲ್ಲ. ಹಾಗಾದ್ರೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಶೇನ್ ವ್ಯಾಟ್ಸನ್ ಈ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸುವ ಮೂಲಕ ನಂಬರ್ 1 ಸ್ಥಾನದಲ್ಲಿದ್ದಾರೆ. 6 ಪಂದ್ಯಗಳನ್ನು ಆಡಿರುವಂತ ಇವರು 361 ರನ್ಗಳನ್ನು ಗಳಿಸಿದ್ದಾರೆ. ಆದರೂ ಕೂಡ ಆಸ್ಟ್ರೇಲಿಯಾ ತಂಡ ಫೈನಲ್ ಅನ್ನ ಪ್ರವೇಶ ಪಡೆಯೋಕೆ ಸಾಧ್ಯವಾಗಲಿಲ್ಲ. ಗ್ರೂಪ್ ಹಂತದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಭಾರತವನ್ನ ಸೋಲಿಸಿತ್ತು. ಆನಂತರ ಸೆಮಿಫೈನಲ್ನಲ್ಲಿ ಟೀಮ್ ಇಂಡಿಯಾ ಕೂಡ ಅವರ ವಿರುದ್ಧ ಸೇಡನ್ನ ತೀರಿಸಿಕೊಳ್ತು. ಇನ್ನು ಫೈನಲ್ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಸೋತಿದೆ. ಆದರೆ ವಿಂಡೀಸ್ನ 2 ಬ್ಯಾಟರ್ಸ್ ಟಾಪ್ 5 ಬ್ಯಾಟರ್ಗಳ ಪೈಕಿ 2 ಹಾಗೆ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 2ನೇ ಸ್ಥಾನದಲ್ಲಿರುವಂತಹ ಲೆನ್ ಸಿಮನ್ಸ್ ಕೇವಲ 5 ಪಂದ್ಯಗಳಲ್ಲಿ 351 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಕೆರೆಬಿಯನ್ನ ಆರಂಭಿಕ ಆಟಗಾರ ಸ್ಟೇನ್ ಸ್ಮಿತ್ 6 ಪಂದ್ಯಗಳಲ್ಲಿ 264 ರನ್ ಗಳಿಸಿ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಬೆನ್ ಡಂಕ್ ಮತ್ತು ಶ್ರೀಲಂಕಾದ ಅಸೆಲಾ ಗುಣರತ್ನ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ 4 ಮತ್ತು 5ನೇ ಸ್ಥಾನದಲ್ಲಿದ್ದಾರೆ. 5 ಪಂದ್ಯಗಳನ್ನು ಆಡಿರುವಂತಹ ಡಂಕ್ 258 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು ಶ್ರೀಲಂಕಾದ ಅಸೆಲಾ ಗುಣರತ್ನ 6 ಪಂದ್ಯಗಳನ್ನು ಆಡಿದ್ದು 257 ರನ್ಗಳನ್ನು ಗಳಿಸಿದ್ದಾರೆ. ಸೊ ಇದಿಷ್ಟು ಹೈಯೆಸ್ಟ್ ರನ್ ಸ್ಕೋರರ್ಸ್. ಆದರೆ ವೆಸ್ಟ್ ಇಂಡೀಸ್ ತಂಡದ ಆಶ್ವೇನರ್ಸ್ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಟಾಪ್ 1 ಪ್ಲೇಸ್ ನಲ್ಲಿದ್ದಾರೆ. 7 ಪಂದ್ಯಗಳಲ್ಲಿ ಇವರು 10 ವಿಕೆಟ್ಗಳನ್ನು ಕಿತ್ತಿದ್ದಾರೆ.
ಇನ್ನು ಆಸ್ಟ್ರೇಲಿಯಾದ ಡೋಹರ್ಟಿ 10 ವಿಕೆಟ್ ಪಡೆದು 2ನೇ ಸ್ಥಾನದಲ್ಲಿದ್ದರೆ ಭಾರತದ ಪವನ್ ನೇಗಿ 9 ವಿಕೆಟ್ಗಳೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ವಿಂಡೀಸ್ನ ರವಿ ರಾಂಪೋಲ್ ಕೂಡ 9 ವಿಕೆಟ್ಗಳನ್ನು ಪಡೆದಿದ್ದಾರೆ. ಕನ್ನಡಿಗ ವಿನಯ್ ಕುಮಾರ್ 8 ವಿಕೆಟ್ ಪಡೆಯುವ ಮೂಲಕ 5ನೇ ಸ್ಥಾನದಲ್ಲಿದ್ದಾರೆ. ಒಟ್ಟಿನಲ್ಲಿ ನಿವೃತ್ತಿ ಹೊಂದಿದ್ರು ಕೂಡ ನಮ್ಮಲ್ಲಿ ಇನ್ನೂ ಕ್ರಿಕೆಟ್ ಆಡೋ ಗತ್ತಿದೆ ಅನ್ನೋದನ್ನ ಈ ಲೆಜೆಂಡರಿ ಪ್ಲೇಯರ್ಸ್ ಎಲ್ಲರೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಚೊಚ್ಚಲ ಆವೃತ್ತಿಯಲ್ಲಿ ಭಾರತಕ್ಕೆ ಚಾಂಪಿಯನ್ ಕಿರೀಟವನ್ನು ತೊಡಿಸಿದ್ದಾರೆ. ನಮಸ್ಕಾರ.